ಇವತ್ತೊಂದು ಬ್ಲಾಗಲ್ಲಿ ಏನಾಯಿತು ಅಂತ ಈ ವಿಡಿಯೋ ಫುಲ್ ನೋಡಿ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಎಲ್ಲರೂ ಮೆಂಬರಿಗೆ ಅಂತ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಏನಕ್ಕಪ್ಪ ಇವತ್ತು ಕ್ಯಾಮ್ರಾ ಎಲ್ಲ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಅಂತ ಏನಕ್ಕೆ ಅಂತಂದರೆ ಒಂದು ಸ್ವಲ್ಪ ವಿಡಿಯೋದಲ್ಲಿ ಮಾತಾಡ್ತಾರೆ, ಫೇಸ್ ಟು ಫೇಸ್ ಮಾತಾಡ್ತಾರೆ, ಫಸ್ಟ್ ಟೈಮ್ ಏನೋ ಆಗ್ತಿದೆ. ಆಮೇಲೆ ಬಸ್ ಹತ್ಕೊಂಡು ಸೀದಾ ಕಾಲೇಜ್ ಕಡೆ ಬಂದೆ. ನೋಡಿ ಗೈಸ್, ಕ್ಲಾಸಲ್ಲಿ ಬಂದರೆ ಜನ ಸಾಗರ, ನಾವಿಬ್ಬರು ಬಿಟ್ಟರೆ ಯಾರು ಇಲ್ಲ ಗೈಸ್. ಅವ್ರು ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಕ್ತಿಲ್ಲ, ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿರ್ಬೇಕಲ್ಲ. ಆಮೇಲೆ ಕ್ಲಾಸ್ ಸ್ಟಾರ್ಟ್ ಆಯಿತು. ಫಸ್ಟ್ ಕ್ಲಾಸ್ ಥಿಯರಿ ಸಬ್ಜೆಕ್ಟ್ ಆಗಿರೋದ್ರಿಂದ ಎಲ್ಲರ ಮಕ್ಕಳು ನಿದ್ದೆ ಎದ್ದು ಕಾಣಿಸ್ತಿತ್ತು ಗೈಸ್. ಇವತ್ತು ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಇವ್ನು ಗೊತ್ತಲ್ಲ ಗೈಸ್, 9ನೇ ಕ್ಲಾಸ್ಗೆ 10ನೇ ಕ್ಲಾಸಿಗೆ ಬಂದವನೇ. ಇವನ್ ಜೊತೆ ಬಂದಿದ್ರೆ ನಂದು ಅದೇ ಕತೆ ಆಯ್ತು. ಗಟ್ಟಿ ಆಳೋ ನಮ್ಮ ಕ್ಲಾಸ್ ಅವರು ಪ್ರಾಬ್ಲಮ್ಸ್ನ ಹೆಂಗ್ ಬರೆಯೋಣ ಅಂತ ಯೋಚನೆ ಮಾಡ್ತೀರಾ, ಇವ್ರುಗಳಿಗೊಂತಾರ ಗೈಸ್. ಆಮೇಲೆ ನಮ್ ಕಡ್ಕೊಳ ಲಂಚ್ ಬ್ರೇಕಲ್ಲಿ ನಮ್ಗೊಂಚೂರು ತಿನ್ಸ್ಕೊಡೋ ಅಂತಂದ್ರೂ ತಿನ್ಸ್ಕೊಂಡಿಲ್ಲ ಗೈಸ್. ಸುಮ್ನಂದೆ ಗೈಸ್. ಆಮೇಲೆ ತಿನ್ಸ್ಕೊಟ್ಬಿಟ್ಟ. ಆಮೇಲೆ ಹಂಗೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಸೀದಾ ಕೆಳಗಡೆ ಹೋಗ್ಬೇಕಾದ್ರೆ ನಮ್ ಗುರುಗಳು ಸಿಕ್ಕಿದ್ರು ಗೈಸ್. ಆಮೇಲೆ ಕಾಲೇಜ್ ಈಚೆ ಬಂದು ಊರ್ಗೆ ಹೋಗೋಣ ಅಂತ ಹೋಗ್ತಿದ್ರೆ ನನ್ನ ಫ್ರೆಂಡ್ಸು ಬಾ ಹೊರಗಡೆ ಹೋಗಿ ಫೋಟೋ ತಗೊಬರೋಣ ಅಂತ ಕರ್ಕೊಂಡು ಹೋದ್ರು ಗೈಸ್. ಆಮೇಲೆ ನಾನು ಯಾವುದೋ ಹೊರಗಡೆ ಪ್ಲೇಸು ಅನ್ಕೊಂಡ್ರೆ ನಮ್ಮ ಕಾಲೇಜಿಂದ ಬ್ಯಾಕ್ ರೋಡಲ್ಲೇ ಇತ್ತು ಗೈಸ್. ಚೆನ್ನಾಗಿ ತೆಗಿತಾವನಲ್ಲ ಅಂತ ನಾನು ಒಂದೆರಡು ಫೋಟೋ ತೆಗೆಸ್ಕೊಂಡೆ ಗೈಸ್. ಆಮೇಲೆ ಬೇಕ್ರಿಗೆ ಹೋಗಿ ಕಾಫಿ ತಗೊಂಡು ನಾನು ಕುಡ್ದಾದ್ಮೇಲೆ ಅವ್ನು ಇನ್ನೂ ಕುಡ್ದಿರ್ಲಿಲ್ಲ ಗೈಸ್, ಯಾಕಂದ್ರೆ ಅವನು ಯಾರ ಜೊತೆನೂ ಕರಿತಾ ಇದ್ದ. ನಾನು ಹಂಗೆ ಹೇಳ್ದೆ ಅಂತ ಬಸ್ ಹತ್ತಿಸ್ಬಿಟ್ಟು ಕಳಿಸ್ಬಿಟ್ಟ ಗೈಸ್. ಆಮೇಲೆ ನಿಮಗೆ ಗೊತ್ತಲ್ಲ ಗೈಸ್, ನಾನು ಊರಿಗೆ ಬಂದೆ. ಇದು ಇವತ್ತೊಂದು ಬ್ಲಾಗ್ ಆಗಿರುತ್ತೆ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರಿ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಗೈಸ್.